ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕೆ ಹೋದಾಗ ಇಲ್ಲಿ ಮೊಳಕೆ ಬಂದಿದ್ದು ಗೊತ್ತಾಯಿತು. ಅದನ್ನು ನೋಡಿ ನಮ್ಮೆಲ್ಲರಿಗೂ ಖುಷಿ ಆಯಿತು. ಯಾಕಂದರೆ ಇದು ನಮ್ಮ ಮನೇಲಿ ಬಂದಿರೋದು ಫಸ್ಟ್ ಟೈಮ್. ಅದು ಬಂದಾಗ ಪುಟಾಣಿನೂ ಮತ್ತು ಸಕ್ಕರೆ ಸ್ವಲ್ಪ ಜನಕ್ಕೆ ಕೊಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ರೆಡಿ ಮಾಡಿ ಇಟ್ಟಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಮನೆ ದೇವ್ರಿಗೆ ಹೋಗಬೇಕಾಗಿತ್ತು. ನಮ್ಮ ಮನೆ ದೇವರು ಬಸವಣ್ಣ. ಎಲ್ಲ ರೆಡಿಯಾಗಿ ಮನೆಯೆಲ್ಲ ಲಾಕ್ ಮಾಡಿಕೊಂಡು ಇನ್ನೇನು ಹೊರಟ್ವಿ. ಆ್ಯಸ್ ಯೂಶ್ವಲ್ ಇಲ್ಲಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹೋಗಲೇಬೇಕು. ಇಲ್ಲಿ ನಮಸ್ಕಾರ ಹಾಕ್ಕೊಂಡು ಹೋಗಿಲ್ಲ ಅಂದರೆ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ. ಮತ್ತೆ ಹೊರಟ್ವಿ. ನಾವು ಹೋಗ್ತಾ ಇರೋದು ಬರೀ 3 ಜನ. ಕಾರಲ್ಲಿ ಅಷ್ಟೆಲ್ಲ ಜಾಗ ಇದ್ದು ನನ್ನ ಮಗನಿಗೆ ಫೇವ್ರೆಟ್ ಸೀಟು ಅವ್ರ ಅಪ್ಪನ ತೊಡೆ. ಅಲ್ಲಿ ಕೂತ್ಕೊಂಡೆ ಅವನಿಗೆ ಸಮಾಧಾನನೇ ಆಗಲ್ಲ. ಎಷ್ಟು ಕರೆದ್ರೂ ಅವನು ಹಿಂದ್ಗಡೆ ಬರಲ್ಲ. ಅವನು ಅಲ್ಲಿ ಕೂತ್ಕೊಂಡೇ ಸಮಾಧಾನ. ಇವರಿಗೆ ಕಾಲು ನೋವು ಆದರೂ ಪರವಾಗಿಲ್ಲ, ಅವನ ದಿನ ಪೂರ್ತಿ ಕೂಡಿಸ್ಕೋತಾರೆ. ಯಾವುದೇ ಟ್ರಿಪ್ ಹೋಗಲಿ ಅವನನ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತೊಡೆ ಮೇಲೆ ಕೂಡಿಸ್ಕೊಂಡೇ ಇರ್ತಾರೆ. ನಾನು ಹೇಳ್ತೀನಿ ಪ್ರತಿ ಸಲವೂ ಅದು ಅಭ್ಯಾಸ ಮಾಡಿಸ್ಬೇಡಿ ಅಂತ. ಅವನು ಬಿಡಲ್ಲ. ಇವರು ಅವನನ್ನು ಕೂಡಿಸ್ಕೋತಾರೆ. ನನಗೆ ಏನಾದರೂ ಮಾಡ್ಕೊಳ್ಳಿ ಅಂತ. ನನ್ನ ಪಾಡಿಗೆ ನಾನು ಆಗಿಬಿಡ್ತೀನಿ. ಯಾಕಂದರೆ ಹಿಂದ್ಗಡೆ ನಾನೊಬ್ಬಳೇ ಕೂತ್ಕೋತೀನಿ, ಆರಾಮಾಗಿ ಕೂತ್ಕೋಬೋದು. ಅಷ್ಟರಲ್ಲಿ ಗಾಂಧಿ ಜಯಂತಿ ಅಲ್ವಾ, ಎಲ್ಲ ಮಕ್ಕಳು ಮಾರ್ಚ್ ಫಾಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ನೋಡೋಕ್ಕೆ ಚೆನ್ನಾಗಿತ್ತು. ಯಾಕಂದರೆ ನಾವು ಸ್ಕೂಲ್ಗೆ ಹೋಗುವಾಗೂ ಕೂಡ ಈ ಥರ ನಮ್ಮನ್ನು ಮಾಡಿಸ್ಕೊಂಡು ಕರ್ಕೊಂಡು ಹೋಗೋರು. ಹಾಗಾಗಿ ಇದನ್ನು ನೋಡಿ ಖುಷಿ ಆಯಿತು. ಇದೆಲ್ಲ ನೋಡಿಕೊಂಡು ಇನ್ನೇನು ದೇವಸ್ಥಾನಕ್ಕೆ ಬೇಕಾಗಿರೋ ಪೂಜೆ ಐಟಮ್ಸ್ ಎಲ್ಲ ತೊಗೋಬೇಕಾಗಿತ್ತು. ನನ್ನ ಮಗನಿಗೆ ಅವ್ರ ಅಪ್ಪ ಹೂವು ಕೊಟ್ಟು ಕಳಿಸಿದ್ರು. ಅದನ್ನು ತೊಗೊಂಡು ಬರ್ತಾ ಇದ್ದ. ನೋಡಿ ಇವಾಗ ಬಂದು ಹೆಂಗೆ ಬಿಸಾಕ್ಬಿಟ್ಟು ಹೋಗ್ತಾನೆ ಅಂತ. ಮಮ್ಮಿ ಪಾಪ ಕಟ್ಟಿದ್ದು ಬಂದು ಬಿಸಾಕಿ ಓಡೋದ. ಯಾಕಂದರೆ ನಾವು ಇನ್ನೂ ತಿಂಡಿ ತಿಂದಿರಲಿಲ್ಲ. ಹಾಗಾಗಿ ಅವರಪ್ಪ ಇಲ್ಲೆಲ್ಲಾದರೂ ತಿಂಡಿ ಮಾಡ್ಕೊಳ್ಳೋಣ, ನಾವು ಹೋಗೋಷ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ತಿಂಡಿ ಮಾಡಿಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿತ್ತು. ವರ್ತ್ ಫಾರ್ ಫುಡ್ ಅಂತ ಹೇಳ್ಬೋದು. ಇನ್ನು ಆ್ಯಸ್ ಯೂಶ್ವಲ್ ನಮಗೆ ಟೀ ಬೇಕೇ ಬೇಕು. ಟೀ ಇಲ್ಲ ಅಂದರೆ ನಮ್ಮ ಜೀವನನೇ ಮುಗಿದೋಗುತ್ತೆ. ಇಲ್ಲಿ ತಿನ್ಕೊಂಡು ಬಂದು ಇನ್ನೇನೇನು ಬೇಕು ಎಲ್ಲನೂ ತೊಗೊಂಡಿದ್ದೀವಿ ಅಂತ ಚೆಕ್ ಮಾಡಿಕೊಂಡು ಮತ್ತೆ ಹೊರಟ್ವಿ. ಎಂಟ್ರೆನ್ಸಲ್ಲಿನೇ ಬಸವಣ್ಣನ ಕಟ್ ಹಾಕಿದ್ದಾರೆ. ಅದನ್ನು ನೋಡಿಕೊಂಡು ಒಳಗಡೆ ಹೊರಟ್ವಿ. ದೇವಸ್ಥಾನದಲ್ಲಿ ತುಂಬ ಜನ ಏನಿರಲ್ಲ, ತುಂಬ ನೆಮ್ಮದಿಯಿಂದ ಪೂಜೆ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಕಣ್ಣು ತುಂಬ ನೋಡಿಕೊಂಡು ಬರ್ಬೋದು. ಬೇರೆ ದೇವಸ್ಥಾನದಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ತಳ್ತಾರೆ. ನೆಮ್ಮದಿಯಾಗಿ ದೇವ್ರನ್ನ ನೋಡೋಕ್ಕೂ ಹೋಗಲ್ಲ. ನಾವು ಅಷ್ಟೊಂದೆಲ್ಲ ಖರ್ಚು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಲ್ಲೂ ಕೂಡ ನಾವು ನೆಮ್ಮದಿಯಾಗಿ ದೇವ್ರನ್ನ ನೋಡೋಕ್ಕೆ ಹೋಗಲ್ಲ. ಆದರೆ ನಾವು ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ. ನಾವು ಯಾವಾಗಲೇ ಬಂದರೂ ನಾವು ಇಷ್ಟ ಹತ್ರದಿಂದ ನಮ್ಮ ಮನೆ ದೇವ್ರನ್ನ ನೋಡ್ಕೊಂಡು ಹೋಗ್ತೀವಿ. ಅಲ್ಲಿನ ಪೂಜಾರಿನೂ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ನಾವು ಬೆಂಗಳೂರಿಂದ ಹೋಗುವಾಗೇ ನಾವು ಬರ್ತೀವಿ ಅಂತ ಇನ್ಫಾರ್ಮ್ ಮಾಡಿರ್ತೀವಿ. ಹಾಗಾಗಿ ಅವರು ಮುಂಚೆನೇ ಬಂದು ಕಾಯ್ತಾ ಇರ್ತಾರೆ.
ಇಲ್ಲಿ ವಾರಗಳಲ್ಲಿ ಅಷ್ಟೇ ಜನ ಇರ್ತಾರೆ, ಇನ್ನು ಬೇರೆ ಟೈಮಲ್ಲೆಲ್ಲ ಅಷ್ಟೊಂದು ಜನ ಇರಲ್ಲ. ಹಂಗಾಗಿ ಅವರು ಬೆಳಗ್ಗೆ ಬಂದು ಪೂಜೆ ಮಾಡ್ಕೊಂಡು ಮತ್ತೆ ಹೋಗಿಬಿಡ್ತಾರೆ. ನಾವು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಅವರು ಮತ್ತೆ ಬರ್ತಾರೆ. ಪ್ರತಿ ಸಲಿನೂ ಇಲ್ಲಿಗೆ ಬಂದಾಗ ಅದೇನೋ ಒಂಥರ ಸಮಾಧಾನ ಅನ್ನೋ ಮನಸ್ಸು. ಎಷ್ಟೇ ನಾವು ಪ್ರಾಬ್ಲಮ್ಸ್ ಇಟ್ಕೊಂಡು ಬಂದ್ರೂ ಇಲ್ಲಿಗೆ ಬಂದಾಗ ಅದೊಂದು ರಿಲೀಫ್ ಅನ್ನೋದಾಗ್ಬಿಡುತ್ತೆ. ಅದರಲ್ಲಿ ಮನೇಲಿರೋರು ಎಲ್ಲರಿಗೂ ಪದೇ ಪದೇ ಹುಷಾರಿಲ್ದಂಗೆ ಆಗ್ತಾಯಿತ್ತು. ನನಗೆ ತಪ್ಪಿದ್ರೆ ನನ್ನ ಮನೆಯವ್ರಿಗೆ ಆಗ್ತಾಯಿತ್ತು, ಮನೆಯವ್ರು ತಪ್ಪಿದ್ರೆ ನನ್ನ ಮಗನಿಗೆ. ಪ್ರತಿಯೊಬ್ರಿಗೂ ಹುಷಾರಿಲ್ದಂಗೆ ಆಗಿದ್ದ ಕಾರಣಕ್ಕೆ ಇಲ್ಲ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಮನೆ ದೇವ್ರಿಗೆ ಹೋದ್ವಿ. ಅಲ್ಲಿ ಮಾತ್ರ ಪೂಜೆ ತುಂಬಾ ಚೆನ್ನಾಗಿ ಮಾಡಿದ್ರು ನೋಡಿ. ಅಲ್ಲಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿರೋ ಹೂವನ್ನ ನಮ್ಮ ಹೆಗಲ ಮೇಲೆ ಹಾಕ್ತಾರೆ. ಅಲ್ಲಿ ಇದೊಂದೇ ದೇವಸ್ಥಾನ ಇಲ್ಲ, ಇನ್ನೂ ಒಂದು 2-3 ದೇವಸ್ಥಾನ ಇದೆ. ಅಲ್ಲೂ ಕೂಡ ಹೋಗಿ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸಿ ಬಂದಿದೆ ದಾರಿ ತೋರಿಸೋಣ. ಅವನು ನಿಮಗೆ ಇದು ಮಾಡ್ತಾನೆ ಹೊರಗಡೆ ಬಂದಿದೆ, ಅವನು ಮಾಡ್ತಾ ಇದ್ರೆ ಭಕ್ತಿಯಿಂದ ಒಳ್ಳೆಯದಾಗುತ್ತೆ. ಏನಿಲ್ಲ ನಿಮಿಷ ನೆರವೇರುತ್ತೆ. ಸ್ವಲ್ಪ ನಾನು ಮದುವೆ ಆದಾಗಿಂದನೂ ಇಲ್ಲಿಗೆ ಬರ್ತಾನೇ ಇದ್ದೀನಿ. ಇಲ್ಲಿಗೆ ಬಂದರೆ ಒಂಥರ ಮನ್ಸಿಗೆ ಸಮಾಧಾನ ಅನಿಸುತ್ತೆ. ನಮ್ಮ ಕಷ್ಟಗಳು ಏನೇ ಇದ್ದರೂ ನಾವಿಲ್ಲಿ ಹೇಳ್ಕೊಬೋದು. ಅದು ಆಗುತ್ತೋ ಇಲ್ವೋ ಅಂತ ಕೂಡ ಬಸವಣ್ಣ ಹೇಳುತ್ತೆ. ಆಗುತ್ತೆ ಅನ್ನೋ ಥರ ಇದ್ದರೆ ಆ ಹೂವು ಬಲಗಡೆ ಬೀಳುತ್ತೆ, ಅದು ಆಗೋದೇ ಇಲ್ಲ ಅಂತ ಅಂದಾಗ ಅದು ಎಡಗಡೆ ಬೀಳುತ್ತೆ. ಆದರೆ ಆಲ್ಮೋಸ್ಟ್ ನನಗೆ ಬಸವಣ್ಣ ಯಾವತ್ತೂ ಬಲಗಡೆನೇ ಹೂವು ಕೊಟ್ಟಿದೆ. ನಾವು ಏನೇ ಒಂದು ಡಿಸಿಷನ್ ತಗೋಬೇಕು ಅಂದಾಗ ನಾವು ಬಸವಣ್ಣನ ಕೇಳ್ತೀವಿ. ಹೊರಗಡೆ ಬಂದಿದೆ, ನಮ್ಮ ಆಶೀರ್ವಾದ ಇದೆ. ಏನು ಇದನ್ನ ದೇವಸ್ಥಾನ ಮನೆಗೆ ಕರ್ಕೊಂಡು ಹೋಗ್ತಾರಲ್ವಾ, ಏನಾರು ಪೂಜೆ ಇದ್ರೆ ಬರ್ತಾರೆ ಮನೆಗಳಿಗೆ, ಹೊಸ ಮನೆಗಳು ಗುರುಪ್ರವೇಶಕ್ಕೆ ಬಸ್ಸನ್ನು ಕರ್ಕೋಬೇಕು ಅಂದರೆ ಕರ್ಕೋಗಿ ಕೆಂಪ ಮಾಡಬೇಕು. ಅದೆಲ್ಲ ಕರ್ಕೊಬಂದು ಶ್ರೀರಂಗೈ ಸ್ವಸ್ತಮಾನಸ್ತನೋಮೇ ವಿಷೇಮದೇವಾಯಿತಂ ವಿಧಾಯೋಂ ಚಿರಂಜೀವಿ ಸುಖೀ ಭವಃ. ಮನೆ ದೇವ್ರಿಗೆ ಬಂದಿದ್ದೀವಿ ಅಂತಂದರೆ ಸಿಂಚಂದ್ರ ಮಾರಮ್ಮಗೂ ಹೋಗ್ತೀವಿ ನಾವು. ಹೋಗೋ ನಡುವೆ ಒಂದು ಕೆರೆ ಥರನೋ ಫಾಲ್ಸ್ ಥರನೇನೋ ಸಿಗುತ್ತೆ. ನಾನು ಇಲ್ಲಿ ಪ್ರತಿ ಸಲಿನೂ ಹೇಳ್ತಾ ಇದ್ದೆ ನಿಲ್ಲಿಸಿ ಅಂತ, ಆದರೆ ನನ್ನ ಮಗ ಚಿಕ್ಕವನಿರೋ ಕಾರಣಕ್ಕೆ ಅವ್ರು ಅಷ್ಟೊಂದು ನಿಲ್ಲಿಸ್ತಾ ಇರಲಿಲ್ಲ. ಆದರೆ ಈ ಸಲ ಫೈನಲಾಗಿ ನಿಲ್ಲಿಸಿದ್ದಾರೆ, ನೋಡ್ಕೊಂಡು ಬರ್ತಾಯಿದ್ದೀನಿ. ಜಾರತ್ತೆ
ನಾವು ಒಂದ್ಸಲಿನೂ ಹೋಗಿಲ್ಲ ಕೆಂಚಾದ್ರಿ, ಈ ಸರಿ ಇಳಿದು ಹೋಗ್ಬೇಕು. ಯಾವಾಗ ಇಲ್ಲೂ ಕೂಡ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಯಾವುದೇ ಥರ ರೇಷನ್ ಅಂತಿರಲಿಲ್ಲ. ಬೇರೆ ಟೈಮಲ್ಲಿ ಬಂದರೆ ದೇವಸ್ಥಾನದ ಒಳಗಡೆ ಹೋಗೋದು ಕೂಡ ನಮ್ಮ ಕೈಲಿ ಆಗೋಲ್ಲ, ಅಂಥದ್ರಲ್ಲಿ ತುಂಬ ಚೆನ್ನಾಗಿ ಪೂಜೆ ಆಯಿತು. ತುಂಬಾ ಬಿಸಿಲಿತ್ತು, ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಾ ಇರಲಿಲ್ಲ. ಹಂಗಾಗಿ ಒಂದು ಸ್ವಲ್ಪ ವಾಟರ್ ಮೆಲನ್ ತಿಂದ್ಕೊಂಡು ಇನ್ನೇನು ನನ್ನ ಮಗ ಗಗನಚುಕ್ಕಿಗೆ ಹೋಗೋಣ ಅಂತ ಇದ್ದ, ಆ ಕಡೆನೂ ಹೊರಟ್ವಿ. ಅಲ್ಲೂ ಕೂಡ ಬಿಸಿಲಿಗೆ ತಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಸ್ಟಿಲ್ ನನ್ನ ಮಗ ಫೋರ್ಸ್ ಮಾಡಿದ್ರು ಅಂತ ಹೋದ್ವಿ. ಲಾಸ್ಟ್ ಟೈಮ್ ನಾವು ಬಂದಾಗ ಅಷ್ಟೊಂದು ನೀರಿರಲಿಲ್ಲ, ಆದರೆ ಈ ಸಲ ತುಂಬ ನೀರಿತ್ತು. ನೋಡಿ ಖುಷಿ ಆಯಿತು. ಬಿಸಿಲಿಗೆ ಒಂದು ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಕಬ್ಬಿನ ಹಾಲು ಕುಡ್ಕೊಂಡು, ತುಂಬಾ ಬಿಸಿಲಿತ್ತು. ತಲೆನೋವೆಲ್ಲ ಬರೋದು ಸ್ಟಾರ್ಟ್ ಆಯಿತು ಆ ಬಿಸಿಲಿಗೆ. ಎಷ್ಟೇ ಬಿಸಿಲಿದ್ರು ನನಗೆ ತಲೆನೋವು ಬಂತು ಅಂದಾಗ ಟೀ ಬೇಕು. ಆ ಟೈಮಲ್ಲಿ ನೆನಪಾಗಿದೆ ಊಟನೇ ಮಾಡಿಲ್ಲ ಅಂತ. ನಾವು ಊಟ ಮಾಡ್ಕೊಳಕ್ಕಂತ ಹೋದ್ವಿ, ಆದರೆ ಈ ಹೋಟ್ಲಲ್ಲಿ ಊಟನೇ ಚೆನ್ನಾಗಿರಲಿಲ್ಲ. ಊಟ ಚೆನ್ನಾಗಿತ್ತೇನೋ ಬಿಬಿ, ಆದರೆ ನಮ್ಗೆ ಯಾರಿಗೂ ಇಷ್ಟ ಆಗಲಿಲ್ಲ ಅಲ್ಲಿನ ಊಟ. ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತಿಗೆ ಜೋರಾಗಿ ಮಳೆ ಹೊಡಿತಾ ಇತ್ತು. ಅಯ್ಯೋ, ಆ ಬಿಸಿಲಲ್ಲಿ ಬಂದಿದ್ದಕ್ಕೂ ಇವಾಗ ಮಳೆ ಹೊಡಿತಾ ಇರೋದಕ್ಕೂ ಸಿಕ್ಕಾಪಟ್ಟೆ ತಂಪಾಗಿ ಅನ್ನಿಸ್ತಾ ಇತ್ತು. ಹೊರಗಡೆ ಬಂದು ನೋಡಿದಾಗ ರೇನ್ಬೋ ಕಾಣಿಸ್ತಾ ಇತ್ತು. ನೋಡಿ ಖುಷಿ ಆಯಿತು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.